ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಇದೊಂದು ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳಲಾಗ್ತಿರುವಂಥದ್ದು. ಹೌದು, ಕೇಂದ್ರ ಗೃಹ ಸಚಿವ ಅವರು ಇದೀಗ ನಿಧನರಾಗಿರುವಂಥದ್ದು. ಹಾಗೆ ಯಾರು ಈ ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಇದ್ರು ಅಂತ ಹೇಳ್ಬೋದು. ತುಂಬ ಚಿಕ್ಕ ವಯಸ್ಸಿನಲ್ಲ ಇದೀಗ ಈ ರೀತಿ ನಿಧನ ಕೂಡ ಆಗಿರುವಂಥದ್ದು. ಅದು ಕೂಡ ಇವರು ಆತ್ಮಹತ್ಯೆಗೆ ಶರಣಾಗಿರೋದು ಘಟನೆ ನಡೆದಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಇದು ಅಂತ ನೋಡೋಣ ಬನ್ನಿ. ಏನು, ಚಿತ್ರರಂಗದಲ್ಲಿ ಸಾಕಷ್ಟು ಬೆಳಬೇಕು ಇರಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಈ ಕಲಾವಿದ ನಟಿ ಇದೀಗ ಈ ರೀತಿ ಆಗಿರೋದು ನಿಜ ಕೂಡ ಒಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತ ಹೇಳ್ಬೋದು. ಬಟ್ ಬೇರೆ ಯಾರಲ್ಲ, ಶ್ರುತಿ ಇವರು ತೆಲುಗುನಲ್ಲಿ ದೊಡ್ಡ ಫ್ಲೋಕ್ ಸಿಂಗರ್ ಕೂಡ ಆಗಿದ್ದರು, ಜನಪದ ಹಾಡುಗಾರ್ತಿ ಆಗಿದ್ದರು ಮತ್ತು ಸರಿಗಮಪದಲ್ಲಿ ರನ್ನರ್ ಅಪ್ ಕೂಡ ಆಗಿ ಬಂದಂಥವರು ತೆಲುಗು ಝೀ ವಾಹಿನಿಯಲ್ಲಿ. ಇದಾದ ಈಗ ಕೆಲವೇ ದಿನ ಕೇವಲ 31ನೇ ವಯಸ್ಸಿನಲ್ಲಿ ಗಂಡನ ಕಿರುಕುಳದಿಂದ ಮದುವೆಯಾಗಿ ಕೇವಲ 1.5 ವರ್ಷಕ್ಕೆ ಈ ರೀತಿ ಕೊನೆ ಸೆಳೆದಿದ್ದಾರೆ. ಅದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶ್ರುತಿಯವರು ಅಂತ ಹೇಳ್ಬೋದು. ಇನ್ನು ಇವರು ಗಾಯನದ ಮೂಲಕ ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡೋದು, ಅತಿ ಚಿಕ್ಕ ವಯಸ್ಸಿನ ಒಳ್ಳೆ ಕೂಡ ದುಡ್ಡು ಕೂಡ ಬಂದಂಥ ಇವರು ಇದೀಗ ಈ ರೀತಿ ಅಂತ್ಯ ಆಗಿರೋದು.